ಸರ್ ಎಲ್ಲರಿಗೂ ತಿಳಿದಿರೋ ಹಾಗೆ ಎಒ ಎಕ್ಸಾಮ್ ಆಗಿರ್ಬೋದು ಅಥವಾ ಡಬಲ್ ಎಒ ಎಕ್ಸಾಮ್ ಆಗಿರ್ಬೋದು ಕೊನೆ ಸರಿ ನೇಮಕಾತಿ ಮಾಡಿದ್ದು 2014-15ರಲ್ಲಿ. ಅಂದರೆ 10ರಿಂದ 11 ವರ್ಷ ಯಾವುದೇ ನೇಮಕಾತಿ ಮಾಡಿಲ್ಲ. ಪ್ರತಿ ವರ್ಷ ವಿದ್ಯಾರ್ಥಿಗಳಾಗಿರ್ಬೋದು ಸ್ಟೂಡೆಂಟ್ಸ್ಗಳಾದರೂ ಗ್ರ್ಯಾಜುಯೇಟ್ ಆಗ್ತಾ ಹೋಗ್ತಿದ್ದಾರೆ. ಆದರೆ ಯಾವುದೇ ರೀತಿ ಪರೀಕ್ಷೆ ಆಗಿರ್ಬೋದು ಅಥವಾ ನೇಮಕಾತಿ ಆಗಿರ್ಬೋದು ಪ್ರತಿ ವರ್ಷ ನಡೀತಾ ಇಲ್ಲ. ಪ್ರತಿ ವರ್ಷ ಆಗಲಿಲ್ಲ ಅಂದರೂ ಕೂಡ 2 ವರ್ಷಕ್ಕೆ ಒಮ್ಮೆ ಆದರೂ ಕೂಡ ಈ ಎಕ್ಸಾಮ್ ಮತ್ತು ನೇಮಕಾತಿ ಆಗಬೇಕು ಅನ್ನೋದು ನಮ್ಮ ಮೊದಲನೇ ಡಿಮಾಂಡ್. ಅದಾದ ಬಳಿಕ C&R ರೂಲ್ ಏನಿದೆ ಅದನ್ನು ವೈಲೇಟ್ ಮಾಡಿ BE ಬಯೋಟೆಕ್ನಾಲಜಿ ಆಗಿರ್ಬೋದು, ಇಲ್ಲಿ ನಾನು BE ಅಂತಂದ್ರೆ ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್ ಬಗ್ಗೆ ಮಾತಾಡ್ತಾ ಇದ್ದೀವಿ, ಬಯೋಟೆಕ್ನಾಲಜಿ ಮತ್ತು ರಾಯ್ಟೆಕ್ ಯೂನಿವರ್ಸಿಟಿ ಅಂತ ವಿದ್ಯಾರ್ಥಿಗಳಿಗೆ ಈ ಎಕ್ಸಾಮ್ ಬರೆಯೋದಕ್ಕೆ ಎಒ ಮತ್ತು ಡಬಲ್ ಎಒ ಎಕ್ಸಾಮ್ ಬರೆಯೋದಕ್ಕೆ ಅರ್ಹತೆಯನ್ನು ಕೊಟ್ಟಿದ್ದಾರೆ. ಆದರೆ ಇಲ್ಲೇ ನಮ್ಮ ಜೊತೆ ಓದ್ತಿರುವಂತಹ CS ಅಂತಂದರೆ ಕಮ್ಯುನಿಟಿ ಸೈನ್ಸ್ ಅವರಿಗೆ ಈ ಎಕ್ಸಾಮ್ ಬರೆಯುವಂಥ ಯಾವುದೇ ಅವಕಾಶ ಇಲ್ಲ. ಇವರು ನಮ್ಮ ಹಾಗೆಯೇ ಎಷ್ಟೊಂದು ಕೋರ್ಸ್ ಓದ್ತಾರೆ ಸರ್, ಅಗ್ರಿ ರಿಲೇಟೆಡ್, ಇವರಿಗೆ ಈ ಅವಕಾಶ ಕೊಡಬೇಕು. ಅದಾದ ಬಳಿಕ ನಾವು 4 ವರ್ಷ ಯಾವ ರೀತಿ ಬೆಳೆ ನಿರ್ವಹಣೆ ಬಗ್ಗೆ ಆಗಿರ್ಬೋದು, ಪ್ಯಾಥಾಲಜಿ ಆಗಿರ್ಬೋದು, ಎಂಟಮಾಲಜಿ ಇವೆಲ್ಲ ಕೋರ್ಸಸ್ಗಳನ್ನ ಓದಿ ಯಾವ ರೀತಿ ನಾವು ರೈತರಿಗೆ ಹೇಗೆ ಸಜೆಷನ್ಸ್ ಕೊಡ್ಬೋದು, ಆ ರೀತಿ ಇವರು ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಬಂದು ಆ ಕೆಲಸ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಈ ಎಕ್ಸಾಮ್ಗಳಿಗೆ ಕೇವಲ ಐಕಾರ್ ಮಾನ್ಯತೆಯನ್ನು ಪಡೆದಿರುವಂತಹ ಕೃಷಿ ಆಗಿರ್ಬೋದು, ಕೃಷಿಗೆ ಸಂಬಂಧಿತವಾಗಿರುವಂತಹ ಯಾವುದೇ ಪದವಿಗಳಾಗಿರ್ಬೋದು, ನಾ ಹೇಳುವಾಗೆ ಅಗ್ರಿಕಲ್ಚರ್ ಇಂಜಿನಿಯರಿಂಗ್ ಆಗಿರ್ಬೋದು, ABM ಆಗಿರ್ಬೋದು ಅಥವಾ CS ಆಗಿರ್ಬೋದು, ಫುಡ್ ಟೆಕ್ನಾಲಜಿ ಆಗಿರ್ಬೋದು, ಇವರಿಗೆ ಮಾತ್ರ ಈ ಅರ್ಹತೆನ ಕೊಡಬೇಕು ಅನ್ನೋದು ನಮ್ದು ಡಿಮಾಂಡ್ ಆಗಿದೆ ಸರ್. ನಾವು ಏನು ಕಳೆದ 4 ದಿನದಿಂದ ನಾವು ಕಂಟಿನ್ಯೂ ಸ್ಟ್ರೈಕ್ ಮಾಡ್ತಾ ಇದ್ದೀವಿ ಸರ್. ನಮ್ಮ ಮೇನ್ ಉದ್ದೇಶ ಬಂದುಬಿಟ್ರೆ ಈ ಸಹಾಯಕ ಕೃಷಿ ಅಧಿಕಾರಿ ಮತ್ತು ಕೃಷಿ ಅಧಿಕಾರಿ ಅಂತಕ್ಕಂಥ ಒಂದು ಹುದ್ದೆಗಳನ್ನು ಸರ್ಕಾರ ನೋಟಿಫಿಕೇಶನ್ ಮಾಡಿದೆ ಸರ್. ಯಾವುದೇ ಹುದ್ದೆಗಳನ್ನು ನೋಟಿಫಿಕೇಶನ್ ಮಾಡಬೇಕಂತ ಹೇಳಿದ್ರೆ ಸೆಟ್ ಆಫ್ C&R ರೂಲ್ ಅಂತ ಇರುತ್ತೆ ಸರ್. ಆ C&R ರೂಲ್ನ ಫಾಲೋ ಮಾಡಬೇಕಾಗುತ್ತೆ. ಬಟ್ ಆದರೆ ಸರ್ಕಾರ ಆ C&R ರೂಲ್ನ ವೈಲೇಷನ್ ಮಾಡಿ ಕೃಷಿಗೆ ಸಂಬಂಧಿತ ಆಗದೇ ಇರತಕ್ಕಂಥ ಡಿಗ್ರಿಗಳನ್ನು ಸರ್, ನಾರ್ಮಲ್ ಇಂಜಿನಿಯರಿಂಗ್ ಡಿಗ್ರಿಗಳನ್ನು ಆ ಒಂದು C&R ರೂಲ್ನ ವೈಲೇಷನ್ ಮಾಡಿ ಅವರಿಗೆ ಇಮಿಡಿಯೇಟ್ ರಾತ್ರೋರಾತ್ರಿ ಅವರಿಗೆ ಅವಕಾಶ ಕೊಟ್ಟು ಅವರಿಗೂ ಕೂಡ ಸಹಾಯಕ ಕೃಷಿ ಅಧಿಕಾರಿ ಮತ್ತು ಕೃಷಿ ಅಧಿಕಾರಿ ಹುದ್ದೆಗಳಿಗೆ ಎಲಿಜಿಬಲ್ ಕೊಟ್ಟಿದ್ದಾರೆ ಸರ್. ಈಗ ಫಾರ್ ಎಕ್ಸಾಂಪಲ್ ಡಾಕ್ಟರ್ ಆಗಿ MBBS ಓದಿದ್ರೆ ಮಾತ್ರ ಅವರಿಗೆ ಯಾವ ಇಂಜೆಕ್ಷನ್ ಹಾಕಬೇಕು, ಯಾವ ಮೆಡಿಸಿನ್ ಕೊಡಬೇಕು, ಯಾವ ರೋಗಕ್ಕೆ ಯಾವ ಒಂದು ಮೆಡಿಸಿನ್ ಕೊಡಬೇಕಂತ ಅವರಿಗೆ ಮಾಹಿತಿ ಇರುತ್ತೆ. ಈಗ ಕೃಷಿ ಅಧಿಕಾರಿಗಳು ಕೃಷಿ ಪದವಿ ಪಡೆದಿರ್ತಕ್ಕಂಥ ನಾವುಗಳಿಗೆ ನಮಗೆ ರೈತರಿಗೆ ಯಾವ ರೀತಿ ಮಾಹಿತಿ ಕೊಡಬೇಕು, ಯಾವ ರೋಗಕ್ಕೆ ಯಾವ ಔಷಧಿ ಕೊಡಬೇಕು ಅಂತ ನಮಗೆ ಕ್ಲಾರಿಟಿ ಇನ್ಫಾರ್ಮೇಷನ್ ಬರುತ್ತೆ. ನಾಳೆ ಇಂಜಿನಿಯರಿಂಗ್ ಕೊಟ್ಟರೆ ಅವ್ರು ಬಂದು ನಾಳೆ ರೈತರಿಗೆ ಯಾವ ರೀತಿ ಸಹಾಯ ಮಾಡ್ತಾರೆ ಸರ್, ಇದೊಂದು ಬಿಗ್ ಕ್ವಶನ್ ಆಗಿದೆ. ನಮಗೆ ಕೃಷಿ ವಿದ್ಯಾರ್ಥಿ ಅಂದರೆ ಕೃಷಿ ಸಂಬಂಧಿತ ಪದವಿಗಳನ್ನು ಬಿಟ್ಟು ಇನ್ನು ಬಹಳಷ್ಟು ಒಂದು ಕಮ್ಯುನಿಟಿ ಸೈನ್ಸ್ ಅಂತಕ್ಕಂಥ ಒಂದು ಪದವಿ ಇದೆ ಸರ್. ಆ ಪದವಿಯನ್ನು ಕೂಡ ಆ್ಯಡ್ ಮಾಡಿಲ್ಲ. ಬೇರೆ ಬೇರೆ ಪದವಿಗಳನ್ನು ಕೃಷಿಯೇತರ ಪದವಿಗಳನ್ನು ಬಿಟ್ಬಿಟ್ಟು ಬೇರೆ ಯಾರೋ ಇಂಜಿನಿಯರಿಂಗ್ ಪದವಿಗಳನ್ನು ಆ್ಯಡ್ ಮಾಡಿದ್ದಾರೆ ಸರ್. ಅದಕ್ಕೆ ಅದನ್ನು ತೆಗೀರಿ ಅಂತಕ್ಕಂಥ ನಮ್ಮ ಹೋರಾಟ ಸರ್. ಅದು C&R ರೂಲ್ ವೈಲೇಷನ್ ಆಗಿದೆ ಅಂತೇಳಿ ನಾವು ಸೆಕ್ರೆಟರಿ ಸರ್ಗೆ ಆಗಿರ್ಬೋದು, ಅದರ ಜೊತೆಗೆ ಕಮಿಷನರ್ ಸರ್ಗೆ ಬೇರೆ ಬೇರೆಗೆ ಅಪ್ರೋಚ್ ಮಾಡಿದ್ದೀವಿ ಸರ್. ಅವರ ಕಡೆಯಿಂದನೂ ಕೂಡ ಯಾವುದೇ ರೀತಿಯಾಗಿರ್ತಕ್ಕಂಥ ಉತ್ತರ ಬಂದಿಲ್ಲ ಸರ್ ನಿಮಗೆ. ಹೇಗೆ ನಿಮ್ಮ ಮೀಡಿಯಾ ಬಿಟ್ಟು ಬೇರೆ ಬೇರೆ ಮೀಡಿಯಾಗಳಿಂದ ಅವರು ಕಾಂಟ್ಯಾಕ್ಟ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದಾರೆ. ಅವರು ಏ ರೀತಿ ಉತ್ತರ ಕೊಡ್ತಿದ್ದಾರೆ ಅಂತ ಹೇಳಿದ್ರೆ ಇದರ ಬಗ್ಗೆ ಮಾತಾಡೋಕ್ಕೆ ಏನು ಉಳಿದಿಲ್ಲ ಅನ್ನೋ ಥರ ಕೊಡ್ತಿದ್ದಾರೆ ಸರ್. ಯಾವ ಈ ರೂಲ್ಸ್ ಯೂಸ್ ಮಾಡಿಕೊಂಡು ಅವರಿಗೆ ಎಲಿಜಿಬಲ್ ಕೊಟ್ಟಿರಾ ಅನ್ನೋದು ಒಂದು ನಮ್ಮ ಪ್ರಶ್ನೆ ಸರ್. ಅದಕ್ಕೆ ಒಂದು ಅಪೋಸಿಟ್ ಮಾಡಿ ನಾವು ಫಸ್ಟು ಅದು ಅಜೆಂಡಾ ಇದೆ. ಸೆಕೆಂಡ್ ಅಜೆಂಡಾ ಬಂದುಬಿಟ್ರೆ ಸರ್ ನಮಗೆ ಈ ಒಂದು 15% ಬಂದುಬಿಟ್ರೆ ಸರ್ BTech ಬಯೋಟೆಕ್ನಾಲಜಿ ಅಂತಕ್ಕಂಥ ಒಂದು ಇಂಜಿನಿಯರಿಂಗ್ ಕೋರ್ಸ್ ಯಾರು ಮಾಡಿದ್ದಾರೆ. ಅದು ಬಿಟ್ಟರೆ ಪ್ರೈವೇಟ್ ಕಾಲೇಜಸ್ ಮೀನ್ಸ್ ಅದು ICAR ಕ್ರೆಡಿಟ್ ಇಲ್ಲದೇ ಇರತಕ್ಕಂಥ ಪ್ರೈವೇಟ್ ಕಾಲೇಜಸ್ ಸರ್. ರಾಯ್ ಟೆಕ್ನಾಲಜಿ ಅಂತಕ್ಕಂಥ ಪ್ರೈವೇಟ್ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಸ್ಟೂಡೆಂಟ್ಸು ಕೂಡ ಅವರು ಎಲಿಜಿಬಲ್ ಕೊಟ್ಟಿದ್ದಾರೆ ಸರ್. ನಾವಂದರೆ ಅವರು ಜಸ್ಟ್ ಅವರಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ 1000 ಗಟ್ಟಲೆ ಎಕರೆ ಲ್ಯಾಂಡನ್ನು ಹಿಡ್ಕೊಂಡು ಆ ಒಂದು ಕೃಷಿ ಭೂಮಿಯಲ್ಲಿ ಪ್ರಾಕ್ಟಿಕಲ್ ಕೆಲಸ ಮಾಡಿಬಿಟ್ಟು ಅವ್ರು ಹೋಗಿ ರೈತರಿಗೆ ಸಹಾಯ ಮಾಡ್ತಕ್ಕಂಥ ಏನು ನಾಲೆಡ್ಜ್ ಇಟ್ಕೊಂಡಿರಲ್ಲ ಸರ್. ಓನ್ಲಿ ಫಾರ್ ಅವರು ಥಿಯರಿಟಿಕಲ್ ನಾಲೆಡ್ಜ್ ಇರುತ್ತೆ. ನಾವು ರೈತ ವಿದ್ಯಾರ್ಥಿಗಳು ಮೆರಿಟೋರಿಯಸ್ ಸ್ಟೂಡೆಂಟ್ಸ್ ಸರ್. ಕಷ್ಟಪಟ್ಟು ಓದ್ಬಿಟ್ಟು ಫಾರ್ಮ್ ಸೈನ್ಸಲ್ಲೇ ನಾವು ಬಂದುಬಿಟ್ಟು ಎಲೆಕ್ಷನ್ ಮಾಡ್ಕೊಂಡು ಬಂದುಬಿಟ್ರೆ ಸರ್. ಫಸ್ಟ್ ರ್ಯಾಂಕ್, ಸೆಕೆಂಡ್ ರ್ಯಾಂಕ್ ಬಂದುಬಿಟ್ಟು ನಾವು ಬಂದಿರ್ತೇವೆ ಸರ್. ಈ ವಿದ್ಯಾರ್ಥಿಗಳಿಗೆ ತುಂಬ ತೊಂದರೆ ಆಗ್ತಿದೆ. ಪ್ರೈವೇಟೈಸೇಷನ್ ಮೀನ್ಸ್ ಜಸ್ಟ್ PUC ಆದರೆ ಸಾಕು ಸರ್. ಅವರು ಅಂಥ ವಿದ್ಯಾರ್ಥಿಗಳು ನಾಳೆ ನಮಗಿಂತ ಜಾಸ್ತಿ CGPA ಕೊಟ್ಬಿಟ್ಟು ಅವ್ರು ಬಂದು ರೈತರ ಸೇವೆ ಮಾಡಂದ್ರೆ ಯಾವ ರೀತಿ ಮಾಡ್ತಾರೆ ಸರ್. ಹಾಗಾಗಿ ಇದು ಸೆಕೆಂಡ್ ಅಜೆಂಡಾ. ಅವರು 2 ಪ್ರೈವೇಟೈಸೇಷನ್, ಅದರ ಜೊತೆಗೆ ನಮ್ಮ ಒಂದು BE ಬಯೋಟೆಕ್ನಾಲಜಿ ಅಂತಕ್ಕಂಥ ಪ್ರೈವೇಟ್ ಇಂಜಿನಿಯರಿಂಗ್ ಕಾಲೇಜನ್ನು ತೆಗೀರಿ ಅಂತಕ್ಕಂಥದ್ದು ಸರ್. ಅದನ್ನು ಬಿಟ್ಬಿಟ್ರೆ ಸರ್ ಈಗ ಇನ್ನೊಂದೇನು ಮೇನ್ ಪ್ರಾಬ್ಲಮ್ ಆಗಿಬಿಟ್ಟಿದ್ದಾರೆ ಅಂತ ಹೇಳಿದ್ರೆ SSLC ಮೇಲೆ ಈ ಒಂದು ಬೇಸಿಕ್ ಪ್ರೋಗ್ರಾಮ್ ಅಂತ ಓಪನ್ ಮಾಡ್ತಾ ಇದ್ದಾರೆ ಸರ್. ಅವರು ಬೇಸಿಕ್ ಪ್ರೋಗ್ರಾಮ್ ಅಂತ ಹೇಳಿದ್ರೆ ಈಗ ಪೆಸ್ಟಿಸೈಡ್ಸ್ ಲ್ಯಾಬ್ ಆಗಿರ್ಬೋದು, ಅದರ ಜೊತೆಗೆ ಕೆಲವೊಂದು ಫರ್ಟಿಲೈಸರ್ ಶಾಪನ್ನು ಇಟ್ಕೋಬಹುದು ಸರ್ ಅವರಿಗೆ. ಈಗ ಕೃಷಿ ವಿದ್ಯಾರ್ಥಿಗಳನ್ನ ಅದು ಕ್ಲಾರಿಟಿ ಮಾಹಿತಿ ಇರುತ್ತೆ ಸರ್. ಈಗ ಯಾವುದೇ SLC ಮುಗಿಸಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಅದು ಪ್ರೋಗ್ರಾಮ್ ಅದು ಅಪ್ಲಿಕೇಶನ್ ಆಗಿಬಿಟ್ಟು ಡೈರೆಕ್ಟ್ ಅವರು ಪ್ರೋಗ್ರಾಮಿಗೆ ಹೋಗಿದ್ರು ಬಿಟ್ಟು ಸುಮ್ಮನೆ ಸರ್ಟಿಫಿಕೇಟ್ ಕೊಡ್ತಾರೆ ಸರ್. ಅವರು ನಾಳೆ ಶಾಪ್ ಓಪನ್ ಮಾಡ್ಕೊಂಡು ರೈತರಿಗೆ ಯಾವುದೋ ತಪ್ಪು ಮಾಹಿತಿ ಕೊಟ್ಬಿಟ್ಟು ಈಗ ಈಲ್ಡ್ ಮೆಕನೈಸೇಷನ್ಸ್ ಎಲ್ಲ ಕರೆಕ್ಟ್ ಅವರಿಗೆ ತಲುಪದೇ ಆಗಿರ್ತಕ್ಕಂಥ ಮಾಡ್ತಿದ್ದಾರೆ ಸರ್. ಸೊ ಅದನ್ನು ಅಪೋಸ್ ಮಾಡಿ ಅದೊಂದು ನಮಗೆ ಥರ್ಡ್ ಅಜೆಂಡಾ ಇದೆ ಸರ್. ಫೋರ್ತ್ ಅಜೆಂಡಾ ಬಂದ್ಬಿಟ್ಟು ಸರ್ ಈ ಸ್ಪೋರ್ಟ್ಸ್ ಕ್ಯಾಟಗರಿ ಅಂತಕ್ಕಂಥ 2% ರಿಸರ್ವೇಷನ್ ಮೊನ್ನೆ ಸರ್ಕಾರ ನಿಮಗೆ ಮೊನ್ನೆ ಒಂದು 2-3 ತಿಂಗಳ ಹಿಂದೆ ತಂದಿದ್ದಾರೆ ಸರ್. 2% ರಿಸರ್ವೇಷನ್ ಫಾರ್ ಎಒ ಮತ್ತು ಡಬಲ್ ಎಒ ಹುದ್ದೆಗಳಿಗೆ ಕೊಡಬೇಕಂತ ರೂಲ್ಸ್ ಇದೆ ಸರ್. ಅದನ್ನು ಕೂಡ ವ್ಯಾಲ್ಯೂಷನ್ ಮಾಡಿ ಇವರು ನೋಟಿಫಿಕೇಶನ್ ತರಾತುರಿಯಲ್ಲಿ ನೋಟಿಫಿಕೇಶನ್ ಮಾಡಿ ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಕ್ಕಂಥದ್ದು ಸರ್. ಇವು 4 ಅಜೆಂಡಾ ಇದೆ ಸರ್. ಅದರ ಜೊತೆಗೆ ಇನ್ನೊಂದೇನಂತ ಹೇಳಿದ್ರೆ ನಾವು ಇರ್ತಕ್ಕಂಥ 4 ಗೌರ್ಮೆಂಟ್ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಬಿಟ್ಟು ಅವರಿಗೆ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿಯೂ ನೌಕರಿ ಸಿಗ್ತಾ ಇಲ್ಲ ಸರ್. ಅವರ ಒಂದು ನಾಲೆಡ್ಜನ್ನ ರೈತರಿಗೆ ಏನು ತಪ್ಪಿಸಿದ ಕೆಲಸ ಆಗ್ತಿಲ್ಲ. ಅದರ ಜೊತೆಗೆ ಕೆಲವರು ರಾಜಕಾರಣಿಯವರ ಇನ್ಫ್ಲೂಯೆನ್ಸ್ ಮೇರೆಗೆ ಸರ್ ಪ್ರೈವೇಟ್ ಅಗ್ರಿಕಲ್ಚರ್ ಕಾಲೇಜನ್ನು ಓಪನ್ ಮಾಡ್ತಾ ಇದ್ದಾರೆ. ಇರ್ತಕ್ಕಂಥ ವಿದ್ಯಾರ್ಥಿಗಳ ಸೇವೆಯನ್ನೇ ಪಡೆಗಳಕ್ಕಾಗ್ತಾ ಇಲ್ಲ ಇವರು.
ಕೈಲಿ. ಈಗ ಹೇಗೆ ಪ್ರೈವೇಟ್ ಕಾಲೇಜನ್ನ ತಗೊಂಡು ಇವರು ರೈತರಿಗೆ ಒಳ್ಳೇದು ಮಾಡ್ತಾರೆ ಅನ್ನೋದಕ್ಕೋಸ್ಕರ ಇವೆಲ್ಲ ಅಜೆಂಡಾ ಇಟ್ಕೊಂಡು ನಾವು ಇವತ್ತು ರೈತರ ಮುಖಂಡರು ಈಗ ಬಂದು ಇವತ್ತು ಉಗ್ರವಾದ ಪ್ರತಿಭಟನೆ ನಮ್ಮ ಸಂಘಟನೆ ಕರ್ನಾಟಕ ಸರ್ ನಮ್ದು. ನಾವು ಪ್ರೆಸೆಂಟ್ ಧಾರವಾಡ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಸ್ಟೂಡೆಂಟ್ಸ್ ಮಾತಾಡ್ತಿದ್ವಿ. ಸೊ ಇದ್ರ ಬಿಟ್ಟು ಬೇರೆ ಬೇರೆ 4 ಕರ್ನಾಟಕ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಕೂಡ ಎಲ್ಲೋ ಕಡೆ ಸ್ಟ್ರೈಕ್ ಆಗ್ತಾ ಇದೆ. ನಮ್ಮ ಹೆಸರು ಸತೀಶ್ ಅಂತ ಹೇಳಿ ಸರ್, ನಾವು PhD ವಿದ್ಯಾರ್ಥಿ. CM ಸಾಹೇಬ್ರ ಸೆಕ್ರೆಟರಿ ಅವರು ಹೇಳಿದ್ದಾರೆ, ಆಫೀಸರ್ ಸ್ಪೆಷಲ್ ಡ್ಯೂಟಿಗೆ ನಾನೇ ಮಾತಾಡಿ ಅವ್ರಿಗೂ ಹೇಳಿದ್ದೀನಿ. ಅದಕ್ಕೆ ದಯವಿಟ್ಟು ನಿನ್ನೆ ಮೇಡಮ್ ಭಾಳ ಚಂದ ಹೇಳಿದರು. ತಾವು ತಮ್ಮ ಸಮಯ ಎಷ್ಟು ಫೈನಲ್ ಇಯರ್ದವ್ರು ಯಾರಿದ್ದೀರಿ ಅಲ್ಲಿ? ಫೈನಲ್ ಇಯರ್ ಯಾರಿಲ್ಲ. ಮಾಸ್ಟರ್ಸ್ ಅವ್ರು ಯಾರಿದ್ದೀರಿ? ಮಾಸ್ಟರ್ ನಿಮಗೆ ಫಸ್ಟ್ ಹೋಗಿ ಓದಲಿಕ್ಕೆ ತಿಳಿಸಿತ್ತು ನಿನ್ನೆ. ಯಾಕಂದರೆ ನೀವು ಪರೀಕ್ಷೆ ಬರಿತಾ ಇದ್ದೀರಲ್ಲ, ಇದನ್ನು ಟೈಮ್ ವೇಸ್ಟ್ ಮಾಡಬೇಡ ಅಂತೇಳಿ ಮಕ್ಕಳಿಗೆ ಹೇಳಿದಂಗೆ ಮೇಡಮ್ ಹೇಳಿದರು. ದಯವಿಟ್ಟು ತಮ್ಮ ಮನವಿಯನ್ನು ನಾವು ಮಾನ್ಯ ಮುಖ್ಯಮಂತ್ರಿಯವರ ಕಚೇರಿಗೆ ತಲುಪಿಸಿದ್ದೀವಿ. ನಿನ್ನೆ ಮನವಿ ಬಂದ ತಕ್ಷಣ ಈಗಲೂ ತಾವು ತಮ್ಮ ಮನವಿಯನ್ನು ನಮಗೆ ಸಲ್ಲಿಸಬೇಕು. ಸಲ್ಲಿಸಿ ತಾವು ತಮ್ಮ ಓದಲಿಕ್ಕೆ ಹೋಗಬೇಕು.